ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತವು ವೈವಿಧ್ಯಮಯ ಸಂಸ್ಕೃತಿ ಹಾಗೂ ನಂಬಿಕೆಗಳ ಬೀಡು. ಇಲ್ಲಿನ ಪ್ರತಿ ಗ್ರಾಮವು ತನ್ನದೇ ಆದ ಇತಿಹಾಸ ಹಾಗೂ ವಿಶಿಷ್ಟ ಪದ್ಧತಿಗಳನ್ನು ಹೊಂದಿದೆ. ಅವುಗಳಲ್ಲಿ ಕೆಲವು ನಂಬಲಾಗದಷ್ಟು ವಿಚಿತ್ರವಾಗಿವೆ. ಮಹಾರಾಷ್ಟ್ರದ ಅಹಿಲ್ಯಾನಗರ ಜಿಲ್ಲೆಯಲ್ಲಿರುವ ದೈತ್ಯ ನಾಂದೂರ್ ಗ್ರಾಮವು ಅಂತಹ ಒಂದು ಅಪರೂಪದ ಸ್ಥಳ. ಇದು ಕೇವಲ ಒಂದು ಗ್ರಾಮವಲ್ಲ, ಬದಲಾಗಿ ಪುರಾತನ ಕಥೆಗಳು, ಅದ್ಭುತಗಳು ಹಾಗೂ ಮಾನವೀಯ ನಂಬಿಕೆಗಳ ಸಮ್ಮಿಲನವಾಗಿದೆ. ಇಲ್ಲಿನ ಜನರ ನಂಬಿಕೆಗಳು ಹಾಗೂ ಆಚರಣೆಗಳು ನಂಬಲಾಗದಷ್ಟು ವಿಚಿತ್ರವಾಗಿವೆ. ಇಲ್ಲಿ ಹನುಮಂತ ದೇವರನ್ನ ಖಳನಾಯಕ ಅಥವಾ ಶತ್ರುವಿನ ರೀತಿ ಕಾಣ್ತಾರೆ. ಹಾಗಾದ್ರೆ ಇಲ್ಲಿ ಹನುಮಂತ ದೇವರನ್ನ ದುಷ್ಟ ವ್ಯಕ್ತಿ ಅಂತ ಯಾಕೆ ಪರಿಗಣಿಸಲಾಗುತ್ತದೆ? ಈ ವಿಚಿತ್ರ ನಂಬಿಕೆಯ ಹಿಂದಿರುವ ಸತ್ಯವೇನು? ರಾಮಾಯಣ ಕಾಲದ ಒಂದು ಘಟನೆ ಹಾಗೂ ಶ್ರೀರಾಮ ನೀಡಿದ ವರ ಈ ಗ್ರಾಮವನ್ನ ಹೇಗೆ ಅನನ್ಯವಾಗಿಸಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದು ಮಹಾರಾಷ್ಟ್ರದ ಅಹಿಲ್ಯಾನಗರ ಜಿಲ್ಲೆಯ ದೈತ್ಯ ನಾಂದೂರ್ ಅನ್ನುವ ಗ್ರಾಮ. ಭಾರತದಲ್ಲಿ ಹನುಮಂತ ದೇವರಿಗೆ ಸಾವಿರಾರು ದೇವಸ್ಥಾನಗಳಿವೆ. ದೇಶದಾದ್ಯಂತ ಭಕ್ತರು ಅವರನ್ನ ಪೂಜಿಸ್ತಾರೆ. ಆದರೆ ದೈತ್ಯ ನಾಂದೂರ್ ಅನ್ನುವ ಗ್ರಾಮ ಇದಕ್ಕೆ ತದ್ವಿರುದ್ಧವಾಗಿದೆ. ಈ ಗ್ರಾಮದಲ್ಲಿ ಹನುಮಂತ ದೇವರ ಹೆಸರನ್ನ ಉಚ್ಚರಿಸಲು ಜನರು ಹೆದರುತ್ತಾರೆ. ಇಲ್ಲಿನ ನಂಬಿಕೆ ಹಾಗೂ ಆಚರಣೆಗಳು ಬಹಳ ವಿಚಿತ್ರವಾಗಿವೆ. ಈ ಗ್ರಾಮದಲ್ಲಿ ರಾಕ್ಷಸರನ್ನ ಪೂಜಿಸುವ ವಿಶಿಷ್ಟ ಸಂಪ್ರದಾಯವಿದೆ. ಇಲ್ಲಿನ ಜನರು ರಾಕ್ಷಸರನ್ನ ತಮ್ಮ ದೇವರು ಅಂತ ಪರಿಗಣಿಸುತ್ತಾರೆ. ಇಲ್ಲಿನ ಜನರ ಪ್ರಕಾರ ಹನುಮಾನ್ ಅನ್ನುವ ಹೆಸರು ಇರುವವರು ಗ್ರಾಮವನ್ನ ಪ್ರವೇಶಿಸಿದ್ರೆ ಅವರು ರೋಗಕ್ಕೆ ತುತ್ತಾಗ್ತಾರೆ. ಈ ನಂಬಿಕೆಯ ಕಾರಣ ಇಲ್ಲಿ ಯಾರೂ ತಮ್ಮ ಮಕ್ಕಳಿಗೆ ಮಾರುತಿ ಅಥವಾ ಹನುಮಾನ್ ಅಂತ ಹೆಸರಿಡೋದಿಲ್ಲ. ಅಷ್ಟೇ ಅಲ್ಲ, ಹನುಮಾನ್ ಅಥವಾ ಮಾರುತಿ ಅನ್ನುವ ಹೆಸರು ಇರುವ ಹುಡುಗನಿಗೆ ಇಲ್ಲಿನ ಜನರು ತಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡೋದಿಲ್ಲ. ಜೊತೆಗೆ ವಿಚಿತ್ರವೆಂದರೆ ಮಾರುತಿ ಬ್ರ್ಯಾಂಡ್ನ ಕಾರುಗಳನ್ನ ಕೂಡ ಈ ಗ್ರಾಮಕ್ಕೆ ತರಲು ಬಿಡೋದಿಲ್ಲ. ಸ್ನೇಹಿತರೆ, ಈ ಗ್ರಾಮದ ಇತಿಹಾಸ ಪುರಾತನ ತ್ರೇತಾಯುಗದ ರಾಮಾಯಣದೊಂದಿಗೆ ಬೆಸೆದುಕೊಂಡಿದೆ ಅಂತ ಸ್ಥಳೀಯರ ನಂಬಿಕೆಯಾಗಿದೆ. ಇಲ್ಲಿನ ವಿಚಿತ್ರ ಸಂಪ್ರದಾಯದ ಬಗ್ಗೆ ಸ್ಥಳೀಯರಿಗೂ ನಿಖರವಾದ ಕಾರಣ ತಿಳಿದಿಲ್ಲ. ಈ ಗ್ರಾಮದಲ್ಲಿ ರಾಕ್ಷಸ ಪೂಜೆ ನಡೆಯುತ್ತಿದ್ದು ಅವರ ಮನೆಗಳ ಗೋಡೆಗಳ ಮೇಲೆ ರಾಕ್ಷಸ ಪೂಜೆಗೆ ಸಂಬಂಧಿಸಿದ ಚಿತ್ರಗಳು ಹಾಗೂ ಚಿಹ್ನೆಗಳು ಕಾಣಿಸುತ್ತವೆ. ಆದರೆ ಈ ಗ್ರಾಮದ ಜನರು ರಾವಣನ ಅನುಯಾಯಿಗಳಾಗಿ ರಾಕ್ಷಸರನ್ನ ಪೂಜಿಸುತ್ತಾರೆಯೇ ಅಥವಾ ಇದು ಕೇವಲ ಪುರಾತನ ನಂಬಿಕೆಗಳ ಮೇಲೆ ನಿಂತ ಒಂದು ವಿಚಿತ್ರ ಪದ್ಧತಿಯೇ? ಈ ಪ್ರಶ್ನೆಗೆ ಯಾವುದೇ ಸ್ಪಷ್ಟ ಉತ್ತರ ಇಲ್ಲ. ದೇವರ ಮೇಲಿನ ದ್ವೇಷವೇ ಅಥವಾ ಹಳೆಯ ನಂಬಿಕೆಗಳ ಮೇಲಿನ ಗೌರವವೇ ಅನ್ನೋದು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ದೈತ್ಯ ನಾಂದೂರ್ ಕೇವಲ ನಂಬಿಕೆಗಳನ್ನು ಹೊಂದಿರುವ ಗ್ರಾಮವಲ್ಲ, ಬದಲಾಗಿ ಶತಮಾನಗಳಿಂದ ನಡೆದುಕೊಂಡು ಬಂದ ಒಂದು ವಿಶಿಷ್ಟ ಸಂಪ್ರದಾಯವನ್ನ ಪ್ರತಿಬಿಂಬಿಸುತ್ತದೆ. ಸ್ನೇಹಿತರೆ, ದೈತ್ಯ ನಾಂದೂರ್ ಗ್ರಾಮವು ಭಾರತದ ಇತರೆ ಗ್ರಾಮಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಭಾರತದಾದ್ಯಂತ ಹನುಮಂತ ದೇವರನ್ನ ಶ್ರದ್ಧೆಯಿಂದ ಪೂಜಿಸಿದ್ರೆ ಇಲ್ಲಿ ಅವರನ್ನ ಶತ್ರು ಅಂತ ಪರಿಗಣಿಸಲಾಗುತ್ತದೆ. ಈ ವಿಚಿತ್ರ ನಂಬಿಕೆಯ ಹಿಂದಿರುವ ಕತೆ ಪುರಾತನ ರಾಮಾಯಣಕ್ಕೆ ಸಂಬಂಧಿಸಿದೆ. ಗ್ರಾಮದ ಜನರ ನಂಬಿಕೆಯ ಪ್ರಕಾರ ಸೀತಾಮಾತೆಯನ್ನ ರಾವಣ ಅಪಹರಿಸಿದಾಗ ಶ್ರೀರಾಮ ಸೀತೆಯನ್ನ ಹುಡುಕಿಕೊಂಡು ಈ ಪ್ರದೇಶಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ಇಲ್ಲಿ ನಿಂಬದೈತ್ಯ ಅನ್ನುವ ರಾಕ್ಷಸನ ಪ್ರಭಾವ ಇತ್ತು. ಈತ ರಾಕ್ಷಸನಾಗಿದ್ದರೂ ಶ್ರೀರಾಮನ ಪರಮ ಭಕ್ತನಾಗಿದ್ದನು. ರಾಮನು ಈ ಪ್ರದೇಶಕ್ಕೆ ಬಂದಾಗ ನಿಂಬದೈತ್ಯ ಅವನಿಗೆ ಭಕ್ತಿಯಿಂದ ಸತ್ಕರಿಸಿ ಸೇವೆ ಸಲ್ಲಿಸಿದ್ದನಂತೆ. ಈ ಪವಿತ್ರ ಕಥೆಯು ಒಂದು ಆಶ್ಚರ್ಯಕರ ತಿರುವು ಪಡೆಯುತ್ತದೆ. ರಾಮನ ಭಕ್ತನಾಗಿದ್ದ ನಿಂಬದೈತ್ಯನಿಗೂ ಹಾಗೂ ಹನುಮಂತನಿಗೂ ಯಾಕೆ ವೈರತ್ವವಿತ್ತು? ಈ ಗ್ರಾಮದಲ್ಲಿ ಹನುಮಂತನ ಹೆಸರು ಯಾಕೆ ನಿಷಿದ್ಧ? ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ರಾಮ ಹಾಗೂ ನಿಂಬದೈತ್ಯನ ನಡುವಿನ ಭಕ್ತಿ ಸಂಬಂಧವಿದ್ದರೂ ಹನುಮಂತನ ಮೇಲೆ ದ್ವೇಷಕ್ಕೆ ಕಾರಣವಾದ ಕತೆ ಬಹಳ ವಿಚಿತ್ರವಾಗಿದೆ. ರಾಮಾಯಣದ ಪ್ರಕಾರ ಶ್ರೀರಾಮನು ಈ ಪ್ರದೇಶದಲ್ಲಿ ವಾಸ್ತವ್ಯ ಹೂಡಿದಾಗ ಆ ಸ್ಥಳವು ಫಲಭರಿತ ದಟ್ಟ ಕಾಡಾಗಿತ್ತು. ಶ್ರೀರಾಮನ ಆದೇಶದ ಮೇರೆಗೆ ನಿಂಬದೈತ್ಯ ಆ ಕಾಡಿನ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿದ್ದ. ಆ ಸಮಯದಲ್ಲಿ ಹನುಮಂತ ಅಲ್ಲಿಗೆ ಬರ್ತಾನೆ. ತೀವ್ರ ಹಸಿವಿನಿಂದ ಬಳಲುತ್ತಿದ್ದ ಹನುಮಂತ ಹಣ್ಣುಗಳನ್ನ ತಿನ್ನಲು ಕಾಡಿನೊಳಗೆ ಪ್ರವೇಶಿಸಿದ. ಆದರೆ ಹಸಿವಿನ ಭರದಲ್ಲಿ ಅವನು ಹಣ್ಣುಗಳನ್ನ ತಿನ್ನುವುದರ ಜೊತೆಗೆ ಅನೇಕ ಮರಗಳನ್ನ ಬೇರು ಸಮೇತ ಕಿತ್ತೆಸೆದು ಕಾಡನ್ನ ಸಂಪೂರ್ಣವಾಗಿ ನಾಶಪಡಿಸಿದ. ಹನುಮಂತನಿಗೆ ಈ ಕಾಡಿನ ಮಹತ್ವ ತಿಳಿದಿರಲಿಲ್ಲ. ನಿಂಬದೈತ್ಯನು ತನ್ನ ಪ್ರೀತಿಯ ಕಾಡನ್ನ ನಾಶಪಡಿಸಿದ ಹನುಮಂತನನ್ನ ಶತ್ರು ಅಂತ ಪರಿಗಣಿಸಿದ. ಅಂದಿನಿಂದ ಈ ಗ್ರಾಮದ ಜನರು ಹನುಮಂತನನ್ನ
ತಮ್ಮ ಶತ್ರು ಅಂತ ಪರಿಗಣಿಸಿ ಅವನ ಹೆಸರನ್ನ ಉಚ್ಚರಿಸಲು ಕೂಡ ಹಿಂಜರಿಯುತ್ತಾರೆ. ಸ್ನೇಹಿತರೆ, ಸ್ಥಳೀಯ ಪುರಾಣಗಳ ಪ್ರಕಾರ ಶ್ರೀರಾಮ ಹಾಗೂ ಸೀತಾಮಾತೆ ಹಣ್ಣುಗಳನ್ನ ತಿನ್ನಲು ಈ ಪ್ರದೇಶಕ್ಕೆ ಬಂದಾಗ ಇಲ್ಲಿನ ಆಡಳಿತಗಾರ ಹಿಮಾದಿತ್ಯ ಮಹಾರಾಜ ಅಥವಾ ನಿಂಬದೈತ್ಯ ಅನ್ನುವ ರಾಕ್ಷಸನಾಗಿದ್ದನು. ಇದು ನಮ್ಮ ಪ್ರದೇಶ ಅಂತ ಹೇಳಿದ ನಿಂಬದೈತ್ಯನಿಗೂ ಹಾಗೂ ರಾಮನಿಗೂ ತೀವ್ರವಾದ ವಾದ ಪ್ರಾರಂಭವಾಗಿ ಅದು ಭೀಕರ ಯುದ್ಧಕ್ಕೆ ತಿರುಗಿತು. ಈ ಹೋರಾಟದಲ್ಲಿ ಇಬ್ಬರು ತೀವ್ರವಾಗಿ ಗಾಯಗೊಂಡರು. ಈ ಘಟನೆ ಸೀತಾಮಾತೆಯ ಅಪಹರಣದ ಮೊದಲು ಅಥವಾ ನಂತರ ಅನ್ನುವ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಈ ಯುದ್ಧವು ಗ್ರಾಮದ ಒಂದು ಗುಡ್ಡದ ಮೇಲೆ ನಡೆಯಿತು ಹಾಗೂ ಹನುಮಂತ ಹಾಗೂ ನಿಂಬದೈತ್ಯ ಆ ಸಮಯದಲ್ಲಿ ಮುಖಾಮುಖಿಯಾಗಿದ್ದರು ಅನ್ನೋದು ಸರ್ವಸಮ್ಮತವಾಗಿದೆ. ಈ ವಿಚಿತ್ರ ನಂಬಿಕೆಯ ಹಿಂದಿರುವ ಕಾರಣ ಬಹಳ ಆಳವಾಗಿದೆ. ಈ ಗ್ರಾಮದ ಜನರು ತಮ್ಮ ಪೂಜ್ಯನೀಯ ದೇವರಿಗೆ ಹನುಮಂತನಿಂದ ಆದ ನೋವಿಗೆ ಆಳವಾದ ದುಃಖವನ್ನ ವ್ಯಕ್ತಪಡಿಸುತ್ತಾರೆ. ಇದೇ ಕಾರಣಕ್ಕಾಗಿ ಇಲ್ಲಿ ಹನುಮಂತನ ಹೆಸರು ಅಥವಾ ಅವನ ಪೂಜೆ ಸಂಪೂರ್ಣವಾಗಿ ನಿಷಿದ್ಧವಾಗಿದೆ. ಯುದ್ಧದಲ್ಲಿ ಸೋತು ನೆಲಕ್ಕೆ ಬಿದ್ದ ನಿಂಬದೈತ್ಯನು ತನ್ನ ಕೊನೆಯ ಉಸಿರಿನಲ್ಲಿ ಹೇ ರಾಮ ಅಂತ ಹೇಳಿದನು. ಈ ಘಟನೆಯ ನಂತರ ನಿಂಬದೈತ್ಯನು ರಾಮನ ಭಕ್ತನಾಗಿದ್ದರು. ಯುದ್ಧದ ಸಮಯದಲ್ಲಿ ಹನುಮಂತನಿಂದಲೂ ಅವನಿಗೆ ತೊಂದರೆಯಾಗಿತ್ತಂತೆ. ಇದರಿಂದಲೇ ಹನುಮಂತನ ಹೆಸರಿನ ಮೇಲೆ ಇಲ್ಲಿ ದ್ವೇಷ ಹುಟ್ಕೊಂಡಿದೆ ಎನ್ನಲಾಗಿದೆ. ಈ ದ್ವೇಷ ಎಷ್ಟರ ಮಟ್ಟಿಗಿದೆ ಎಂದರೆ ಈ ಗ್ರಾಮದಲ್ಲಿ ಹನುಮಂತ ಅಥವಾ ಮಾರುತಿ ಅನ್ನುವ ಹೆಸರನ್ನ ಉಚ್ಚರಿಸಲು ಸಹ ಜನರು ಹಿಂಜರಿಯುತ್ತಾರೆ. ಈ ಹೆಸರನ್ನ ಯಾರಾದರೂ ಗ್ರಾಮದೊಳಗೆ ಬಂದರೆ ಅವರಿಗೆ ಅನಾರೋಗ್ಯವಾಗಬಹುದು ಅನ್ನುವ ಭಯವಿದೆ. ಈ ಭಯವು ಕೇವಲ ನಂಬಿಕೆಯಲ್ಲ, ಬದಲಾಗಿ ಒಂದು ಐತಿಹಾಸಿಕ ಘಟನೆಯಿಂದ ಬಲಗೊಂಡಿದೆ. ಈ ಘಟನೆಯು ಸ್ಥಳೀಯರ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸಿತು. ಹೌದು, ಬಹಳ ವರ್ಷಗಳ ಹಿಂದೆ ಹನುಮಾನ್ ಅನ್ನುವ ಕಾರ್ಮಿಕ ಕೆಲಸಕ್ಕಾಗಿ ದೈತ್ಯ ನಾಂದೂರು ಗ್ರಾಮಕ್ಕೆ ಬಂದಿದ್ದ. ಊರೊಳಗೆ ಕಾಲಿಟ್ಟ ನಂತರ ಅವನ ಜೀವನವೇ ಸಂಪೂರ್ಣವಾಗಿ ಬದಲಾಯಿತು. ಒಂದಿನ ಅವನು ನೀರು ತುಂಬಲು ಹೋಗಿ ಬಹಳ ಹೊತ್ತಾದರೂ ಹಿಂದಿರುಗಲಿಲ್ಲ. ಅವನ ಸ್ನೇಹಿತರು ಹನುಮಾನ್ ಅಂತ ಕೂಗಿದ್ರು. ಆತ ಹಾ ಎಂದು ಉತ್ತರಿಸಿದ ಕೂಡಲೇ ಏನೋ ಅದೃಶ್ಯ ಶಕ್ತಿ ಅವನ ಮೇಲೆ ದಾಳಿ ಮಾಡಿದಂತೆ ಭಾಸವಾಯಿತು. ಆತ ಗಾಳಿಯಲ್ಲಿ ಎತ್ತಲ್ಪಟ್ಟು ಕೆಳಗೆ ಬಿದ್ದನು. ಈ ಘಟನೆ ನಂತರ ಹನುಮಾನ್ನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಆತ ವಿಚಿತ್ರವಾಗಿ ನಡೆದುಕೊಳ್ಳಲಾರಂಭಿಸಿದ. ಕೆಲವೊಮ್ಮೆ ಮಣ್ಣು ತೋಡುತ್ತಿದ್ದ, ಮತ್ತೆ ಕೆಲವೊಮ್ಮೆ ಹುಚ್ಚನಂತೆ ತನ್ನ ತಲೆಯನ್ನ ಮಣ್ಣಿನೊಳಗೆ ಹಾಕಲು ಪ್ರಯತ್ನಿಸುತ್ತಿದ್ದ. ಈ ಘಟನೆಯು ಸ್ಥಳೀಯರಲ್ಲಿ ಹನುಮಂತ ಹೆಸರಿನ ಕುರಿತು ಭಯವನ್ನ ಇನ್ನಷ್ಟು ಹೆಚ್ಚಿಸಿತು. ಈ ನಂಬಿಕೆಗಳು ಕೇವಲ ಗ್ರಾಮದ ಇತಿಹಾಸಕ್ಕೆ ಸೀಮಿತವಾಗಿಲ್ಲ, ಅದು ಅವರ ಪ್ರಸ್ತುತ ಜೀವನದ ಭಾಗವಾಗಿದೆ. ದೈತ್ಯ ನಾಂದೂರ್ನ ವಿಶಿಷ್ಟ ಇತಿಹಾಸವು ಪುರಾತನ ಕಥೆಗಳು ಹಾಗೂ ಸ್ಥಳೀಯ ನಂಬಿಕೆಗಳ ಸಮ್ಮಿಲನಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿದೆ. ಹನುಮಾನ್ನ ಈ ವಿಚಿತ್ರ ಸ್ಥಿತಿಯನ್ನ ಕಂಡು ಊರಿನ ಹಿರಿಯರು ಅವನನ್ನ ದೇವಾಲಯಕ್ಕೆ ಕರೆದೊಯ್ದು ಪುರೋಹಿತರ ಸಲಹೆ ಕೇಳ್ತಾರೆ. ಆಗ ಪುರೋಹಿತರು ಅವನ ಹೆಸರನ್ನ ಹನುಮಾನ್ ಬದಲಿಗೆ ಲಕ್ಷ್ಮಣ ಅಂತ ಬದಲಾಯಿಸಲು ಹೇಳ್ತಾರೆ. ಅಚ್ಚರಿ ಅಂದ್ರೆ ಹೆಸರು ಬದಲಾದ ನಂತರ ಹನುಮಾನ್ನ ಸ್ಥಿತಿ ನಿಧಾನವಾಗಿ ಸುಧಾರಿಸಿತು. ಈ ಘಟನೆಯು ಗ್ರಾಮದ ಜನರ ನಂಬಿಕೆಗೆ ಮತ್ತಷ್ಟು ಬಲ ತುಂಬಿತು. ಸ್ನೇಹಿತರೆ, ಇಂದಿಗೂ ಹನುಮಾನ್ ಅಥವಾ ಮಾರುತಿ ಹೆಸರಿನ ವ್ಯಕ್ತಿ ಗ್ರಾಮದೊಳಗೆ ಬಂದರೆ ಅಸ್ವಸ್ಥರಾಗಬಹುದು ಅಥವಾ ವಿಚಿತ್ರವಾಗಿ ವರ್ತಿಸಬಹುದು ಅನ್ನುವ ಭಯ ಇಲ್ಲಿನ ಜನರಲ್ಲಿದೆ. ಅಷ್ಟೇ ಅಲ್ಲ, ಮಾರುತಿ ಬ್ರ್ಯಾಂಡ್ನ ಕಾರುಗಳು ಕೂಡ ಇಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಜನರು ನಂಬ್ತಾರೆ. ದೈತ್ಯ ನಾಂದೂರ್ ಕೇವಲ ಒಂದು ಗ್ರಾಮವಲ್ಲ, ಅದೊಂದು ನಿಗೂಢ ಜಗತ್ತು. ಇಲ್ಲಿನ ನಂಬಿಕೆಗಳು, ಘಟನೆಗಳು ಹಾಗೂ ಇತಿಹಾಸವು ಸಾಮಾನ್ಯ ಜಗತ್ತಿನ ಕಲ್ಪನೆಗಳಿಗೆ ಮೀರಿದ ಒಂದು ವಿಸ್ಮಯಕಾರಿ ಅನುಭವವನ್ನ ನೀಡುತ್ತದೆ. ಮಹಾರಾಷ್ಟ್ರದ ದೈತ್ಯ ನಾಂದೂರ್ ಗ್ರಾಮದ ನಂಬಿಕೆಗಳು ಕೇವಲ ಇತಿಹಾಸ ಹಾಗೂ ಪುರಾಣಗಳಿಗೆ ಸೀಮಿತವಾಗಿಲ್ಲ, ಅವು ಜನರ ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರುತ್ತಿವೆ. ಹನುಮಂತ ದೇವರ ಹೆಸರಿನ ಮೇಲೆ ಇಲ್ಲಿನ ಜನರಿಗಿರುವ ಭಯ ಕೇವಲ ವ್ಯಕ್ತಿಗಳಿಗೆ ಮಾತ್ರವಲ್ಲ, ವಸ್ತುಗಳ ಮೇಲೂ ಪರಿಣಾಮ ಬೀರುತ್ತದೆ ಅನ್ನೋದಕ್ಕೆ ಎರಡು ನೈಜ ಘಟನೆಗಳು ಸಾಕ್ಷಿ ಅಂತಾನೆ ಹೇಳಬಹುದು. ಹೌದು, ಗ್ರಾಮದಲ್ಲಿ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಸುಭಾಷ್ ದೇಶ್ಮುಖ ಅವರ ಕ್ಲಿನಿಕ್ಗೆ ನಿರಂತರವಾಗಿ ರೋಗಿಗಳು ಬರುತ್ತಿದ್ದರು. ಆದರೆ ಅವರು ಹೊಸದಾಗಿ ಮಾರುತಿ 800 ಕಾರು ಖರೀದಿಸಿದ ನಂತರ ಅವರ ವ್ಯವಹಾರ ದಿಢೀರನೆ ಕುಸಿಯಿತು. ಕ್ಲಿನಿಕ್ಗೆ ಬರುವ ರೋಗಿಗಳ ಸಂಖ್ಯೆ ಕಡಿಮೆಯಾಯಿತು. ಮಾರುತಿ ಹೆಸರಿನ ಕಾರು ತಂದಿದ್ದರಿಂದಲೇ ಹೀಗಾಯಿತು ಅಂತ ಡಾಕ್ಟರ್ ಸುಭಾಷ್ ಅವರಿಗೆ ಅರಿವಾಯಿತು. ಕೂಡಲೇ ಅವರು ಆ ಕಾರನ್ನ ಮಾರಿ ಬೇರೆ ಕಂಪನಿಯ ಟಾಟಾ ಸುಮೋ ಕಾರು ಖರೀದಿಸಿದ್ರು. ಆಶ್ಚರ್ಯಕರವಾಗಿ ಕೆಲವೇ ದಿನಗಳಲ್ಲಿ ಅವರ ಕ್ಲಿನಿಕ್ಗೆ ಹಿಂದಿನಂತೆಯೇ ರೋಗಿಗಳು ಬರಲಾರಂಭಿಸಿದ್ರು. ಈ ಘಟನೆಯು ಸ್ಥಳೀಯರ ನಂಬಿಕೆಗಳನ್ನ ಮತ್ತಷ್ಟು ಬಲಪಡಿಸಿತು. ಮಾರುತಿ ಹೆಸರಿನ ಯಾವುದೇ ವಸ್ತು ಇಲ್ಲಿ ಸುಖವಾಗಿ ಉಳಿಯೋದಿಲ್ಲ ಅನ್ನುವ ನಂಬಿಕೆ ಈ ಗ್ರಾಮದಲ್ಲಿ ಆಳವಾಗಿ ಬೇರೂರಿದೆ. ಮಾರುತಿ ಹೆಸರಿನ ವಸ್ತುಗಳ ಮೇಲಿನ ನಂಬಿಕೆಯನ್ನ ಮತ್ತಷ್ಟು ದೃಢಪಡಿಸುವಂತಹ ಇನ್ನೊಂದು ಘಟನೆ ನಡೆದಿದೆ.
ಇದು ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಿಗೆ ಸಂಬಂಧಿಸಿದ್ದು. ಟ್ರಸ್ಟ್ ಸ್ಥಾಪನೆಯ ಮೊದಲು ಅವರು ಒಂದು ಮಾರುತಿ ಕಾರು ಖರೀದಿಸಿದ್ದರು. ಒಂದು ರಾತ್ರಿ ನಿದ್ರೆಯಲ್ಲಿ ಅವರಿಗೆ ಒಂದು ವಿಚಿತ್ರ ಕನಸು ಬಿದ್ದಿತು. ಕನಸಿನಲ್ಲಿ ದೇವರು ನೇರವಾಗಿ ಕಾಣಿಸಿಕೊಂಡು, ಗ್ರಾಮದಲ್ಲಿ ನಿಷಿದ್ಧವಾದ ವಸ್ತುವನ್ನ ಯಾಕೆ ತಂದೆ, ಈ ಕಾರು ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿದ್ರು. ಈ ಕನಸಿನಿಂದ ಬೆಚ್ಚಿಬಿದ್ದ ಅಧ್ಯಕ್ಷರು ತಕ್ಷಣ ಆ ಕಾರನ್ನ ಮಾರಿ ಬೇರೆ ಕಂಪನಿಯ ಕಾರನ್ನ ಖರೀದಿ ಮಾಡ್ತಾರೆ. ಇಲ್ಲಿನ ಜನರು ತಮ್ಮ ಸಂಪ್ರದಾಯಗಳಿಗೆ ಹಾಗೂ ನಂಬಿಕೆಗಳಿಗೆ ಎಷ್ಟು ಆಳವಾಗಿ ಬದ್ಧರಾಗಿದ್ದಾರೆ ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆ. ಸ್ನೇಹಿತರೆ, ಹನುಮಂತ ಹಾಗೂ ನಿಂಬ ದೈತ್ಯನ ನಡುವೆ ನಡೆದ ಯುದ್ಧದಲ್ಲಿ ಇಬ್ಬರು ತೀವ್ರವಾಗಿ ಗಾಯಗೊಂಡು ನೆಲಕ್ಕೆ ಬಿದ್ದರು. ಆಗ ನಿಂಬ ದೈತ್ಯ ತನ್ನ ಕೊನೆಯ ಉಸಿರಿನಲ್ಲಿ ಹೇ ರಾಮ ಅಂತ ಕೂಗಿದನು. ಈ ಮಾತುಗಳನ್ನ ಕೇಳಿ ಹನುಮಂತ ಆಶ್ಚರ್ಯಚಕಿತನಾದನು. ಯಾಕಂದ್ರೆ ಅವನ ಶತ್ರು ರಾಮನ ಭಕ್ತನೆಂದು ಅವನಿಗೆ ಆಗಲೇ ತಿಳಿಯಿತು. ಅದೇ ಸಮಯದಲ್ಲಿ ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಶ್ರೀರಾಮ ಅಲ್ಲಿಗೆ ಆಗಮಿಸಿ ಇಬ್ಬರನ್ನ ಸಮಾಧಾನ ಪಡಿಸಿದ್ರು. ಆ ಸಂದರ್ಭದಲ್ಲಿ ಶ್ರೀರಾಮನು ಹನುಮಂತನಿಗೆ ಹಿಂದೆ ನೀಡಿದ್ದ ವರವನ್ನ ನೆನಪಿಸಿಕೊಂಡನು. ಪ್ರತಿಯೊಂದು ಊರಿನಲ್ಲಿ ಕನಿಷ್ಠ ಒಂದು ಹನುಮಂತ ದೇವಾಲಯ ಇರಬೇಕು. ಆಗ ನಿಂಬ ದೈತ್ಯನು ವಿನಮ್ರವಾಗಿ ಶ್ರೀರಾಮನಿಗೆ, ಪ್ರಭು, ನಾನು ನಿಮ್ಮ ಭಕ್ತ, ಆದರೆ ನನ್ನ ಹಾಗೂ ಹನುಮಂತನ ನಡುವಿನ ಯುದ್ಧ ಈ ಊರಿಗೆ ದುಃಖ ತಂದಿದೆ. ದಯವಿಟ್ಟು ನನ್ನ ಊರನ್ನ ಈ ನಿಯಮದಿಂದ ವಿನಾಯಿತಿ ನೀಡಿ. ಇಲ್ಲಿ ಹನುಮಂತನ ದೇವಾಲಯ ಬೇಡ ಅಂತ ಬೇಡಿಕೊಂಡನು. ನಿಂಬ ದೈತ್ಯನ ಭಕ್ತಿಗೆ ಮೆಚ್ಚಿದ ಶ್ರೀರಾಮ ಅವನ ವಿನಂತಿಯನ್ನ ಒಪ್ಪಿಕೊಳ್ತಾನೆ. ಇನ್ಮುಂದೆ ಈ ಗ್ರಾಮವು ದೈತ್ಯ ನಾಂದೂರ್ ಅಂತ ಪ್ರಸಿದ್ಧವಾಗಲಿ. ಇಲ್ಲಿ ಹನುಮಂತನ ದೇಗುಲವನ್ನ ನಿರ್ಮಿಸುವ ಅಗತ್ಯವಿಲ್ಲ. ಇಲ್ಲಿನ ಜನರ ಜೀವನದಲ್ಲಿ ಹನುಮಂತ ಹಾಗೂ ಮಾರುತಿ ಅನ್ನುವ ಪದಗಳು ದೂರವಾಗಲಿ ಅನ್ನುವ ವರ ನೀಡಿದರು. ಶ್ರೀರಾಮನು ನೀಡಿದ ಈ ವರವೇ ಇಂದಿಗೂ ಆ ಗ್ರಾಮದ ಸಂಪ್ರದಾಯಗಳಿಗೆ ಕಾರಣವಾಗಿದೆ. ಸ್ನೇಹಿತರೆ, ದೈತ್ಯ ನಾಂದೂರ್ ಗ್ರಾಮದ ನಂಬಿಕೆಗಳು ಖಂಡಿತವಾಗಿಯೂ ಆಶ್ಚರ್ಯ ಮೂಡಿಸುತ್ತವೆ. ಇಲ್ಲಿನ ಜನರು ರಾಕ್ಷಸನನ್ನ ಪೂಜಿಸುತ್ತಾರಾದರೂ ಅದು ಯಾವುದೇ ಕ್ರೂರ ಅಥವಾ ಹಿಂಸಾತ್ಮಕ ಆಚರಣೆಯಲ್ಲ. ಬದಲಾಗಿ ಇದು ಶುದ್ಧ ಭಕ್ತಿ ಹಾಗೂ ಅಚಲ ನಂಬಿಕೆಯ ಮೇಲೆ ನಿಂತಿದೆ. ನಿಂಬ ದೈತ್ಯನನ್ನ ರಾಕ್ಷಸನೆಂದು ಹೇಳಿದ್ರು ಇಲ್ಲಿ ಯಾವುದೇ ಪ್ರಾಣಿ ಬಲಿ ಅಥವಾ ಕ್ರೂರ ಆಚರಣೆಗಳನ್ನ ನಡೆಸೋದಿಲ್ಲ. ಇಲ್ಲಿನ ಪೂಜೆಗಳು ಸಂಪೂರ್ಣವಾಗಿ ಭಕ್ತಿ ಹಾಗೂ ದೈವಿಕ ಶಕ್ತಿಯ ಮೇಲಿನ ನಂಬಿಕೆಯನ್ನ ಆಧರಿಸಿವೆ. ಇಲ್ಲಿನ ಜನರು ತಮ್ಮ ದೇವರಾದ ನಿಂಬ ದೈತ್ಯ ಮಹಾರಾಜರಿಗೆ ಯಾವುದೇ ರೀತಿಯ ಹಿಂಸೆಯನ್ನ ಅರ್ಪಿಸೋದಿಲ್ಲ. ಈ ಗ್ರಾಮದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿನ ಹೆಚ್ಚಿನ ಯುವಕರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಯುವಕರು ಊರಿನಿಂದ ಎಷ್ಟೇ ದೂರ ಹೋದರೂ ತಮ್ಮೊಂದಿಗೆ ನಿಂಬ ದೈತ್ಯ ಮಹಾರಾಜರ ಫೋಟೋವನ್ನ ತೆಗೆದುಕೊಂಡು ಹೋಗ್ತಾರೆ. ಅವರು ಎಲ್ಲಿದ್ದರೂ ತಮ್ಮ ಪ್ರಾರ್ಥನೆಗಳನ್ನ ನಿಂಬ ದೈತ್ಯನಿಗೆ ಅರ್ಪಿಸುತ್ತಾರೆ. ದೈತ್ಯ ನಾಂದೂರ್ನಲ್ಲಿ ಪ್ರಾಣಿ ಹತ್ಯೆ ಅಥವಾ ಯಾವುದೇ ಪ್ರಾಣಿ ಬಲಿ ಕೊಡುವುದು ಸಂಪೂರ್ಣವಾಗಿ ನಿಷಿದ್ಧವಾಗಿದೆ. ಸ್ಥಳೀಯರ ಪ್ರಕಾರ ನಿಂಬ ದೈತ್ಯ ದುರಾತ್ಮನಲ್ಲ, ರಾಕ್ಷಸ ಕುಲದಲ್ಲಿ ಭಕ್ತನಾಗಿ ಜನಿಸಿದ ಪ್ರಹ್ಲಾದನಂತೆ. ಈತ ಕೂಡ ರಾಕ್ಷಸನಾಗಿದ್ದರೂ ಶ್ರೀರಾಮನ ಪರಮ ಭಕ್ತನಾಗಿದ್ದನು. ಇದೇ ಕಾರಣಕ್ಕೆ ಇಲ್ಲಿ ಪ್ರಾಣಿ ಹತ್ಯೆ ಅಥವಾ ಯಾವುದೇ ಬಲಿ ಕೊಡುವುದು ಸಂಪೂರ್ಣವಾಗಿ ನಿಷಿದ್ಧವಾಗಿದೆ. ಇಲ್ಲಿನ ನೈವೇದ್ಯ ಅತ್ಯಂತ ಸರಳ ಹಾಗೂ ಸಾತ್ವಿಕ. ಯಾವುದೇ ಮಾಂಸ ಅಥವಾ ಹಿಂಸೆ ಇಲ್ಲದೆ ಮನೆಯಲ್ಲಿ ತಯಾರಿಸಿದ ಸಿಹಿ ಪದಾರ್ಥಗಳು, ಪೇಡ ಹಾಗೂ ಬೆಲ್ಲವನ್ನ ಅರ್ಪಿಸಲಾಗುತ್ತದೆ. ಇಲ್ಲಿನ ಜನರ ಸಂಪೂರ್ಣ ಭಕ್ತಿ ಹಾಗೂ ನಂಬಿಕೆ ನಿಂಬ ದೈತ್ಯ ಮಹಾರಾಜರ ಮೇಲಷ್ಟೇ ಇದೆ. ಈ ಗ್ರಾಮದಲ್ಲಿ ರಾಕ್ಷಸನ ಆರಾಧನೆಯು ಪ್ರೀತಿ ಹಾಗೂ ಭಕ್ತಿಯ ಸಂಕೇತವಾಗಿ ಪರಿವರ್ತನೆಯಾಗಿರುವುದು ನಿಜಕ್ಕೂ ಒಂದು ವಿಸ್ಮಯ. ಸ್ನೇಹಿತರೆ, ದೈತ್ಯ ನಾಂದೂರ್ ರಾಮಾಯಣ ಕಾಲದಿಂದಲೂ ನಿಂಬ ದೈತ್ಯನ ಪವಿತ್ರ ಸ್ಥಾನವೆಂದು ಪರಿಗಣಿಸಲ್ಪಟ್ಟಿದೆ. ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಮನಸ್ಸಿನಿಂದ ಏನನ್ನೇ ಹಾರೈಸಿಕೊಂಡು ಪ್ರಾರ್ಥಿಸಿದ್ರೂ ನಿಂಬ ದೈತ್ಯ ಅದನ್ನ ಪೂರ್ಣಗೊಳಿಸುತ್ತಾನೆ. ಇದು ಕೇವಲ ಪುರಾತನ ಕಥೆಯಲ್ಲ. ಹೌದು, ಒಮ್ಮೆ ಒಬ್ಬ ವ್ಯಕ್ತಿಗೆ ಗಂಭೀರವಾದ ಹೃದಯ ಶಸ್ತ್ರಚಿಕಿತ್ಸೆ ಅಗತ್ಯವಿತ್ತು. ವೈದ್ಯರು ಯಶಸ್ಸಿನ ಭರವಸೆ ನೀಡದಿದ್ದರೂ ಆ ಕುಟುಂಬವು ನಿಂಬ ದೈತ್ಯನಿಗೆ ಪ್ರಾರ್ಥಿಸಿ ಶಸ್ತ್ರಚಿಕಿತ್ಸೆಗೆ ಮುಂದಾಯಿತು. ಆಶ್ಚರ್ಯಕರವಾಗಿ ಆ ವ್ಯಕ್ತಿ ಅದ್ಭುತವಾಗಿ ಬದುಕುಳಿದು ಬಂದ. ಈ ಘಟನೆಯು ಗ್ರಾಮದ ನಂಬಿಕೆಗೆ ಮತ್ತಷ್ಟು ಬಲ ತುಂಬಿದೆ. ನಿಂಬ ದೈತ್ಯನ ಕೃಪೆ ಇದ್ದರೆ ಯಾವುದೇ ಕಷ್ಟ ದೊಡ್ಡದಲ್ಲ. ಯಾವ ಹಾರೈಕೆ ಇದ್ರೂ ದೇವರು ದಯಪಾಲಿಸುತ್ತಾನೆ ಅಂತ ಜನರು ದೃಢವಾಗಿ ನಂಬ್ತಾರೆ. ಈ ನಂಬಿಕೆಗಳು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿಲ್ಲ. ಅವು ಜನರ ದೈನಂದಿನ ಜೀವನ ಹಾಗೂ ಮಾನಸಿಕ ನೆಮ್ಮದಿಯ ಮೇಲೂ ಪ್ರಭಾವ ಬೀರುತ್ತದೆ. ಸ್ನೇಹಿತರೆ, ಗ್ರಾಮದ ಹಿರಿಯರ ನಂಬಿಕೆಯ ಪ್ರಕಾರ ಮಕ್ಕಳಿಲ್ಲದ ದಂಪತಿಗಳು ಕೆಲವು ವರ್ಷಗಳ ಕಾಲ ನಿಷ್ಠೆಯಿಂದ ನಿಂಬ ದೈತ್ಯನನ್ನ ಭಕ್ತಿಯಿಂದ ಆರಾಧಿಸಿದ್ರೆ ದೇವರು ಅವರಿಗೆ ಸಂತಾನದ ವರ ನೀಡುತ್ತಿದ್ದ ಎಂದು ಹೇಳ್ತಾರೆ. ಈ ನಂಬಿಕೆಯು ಇಲ್ಲಿನ ಜನರ ಮಾನಸಿಕ ಆರೋಗ್ಯ ಹಾಗೂ ಧನಾತ್ಮಕ ಚಿಂತನೆಗೆ ಬಲ ನೀಡುತ್ತದೆ. ಇದಕ್ಕೆ ಮತ್ತೊಂದು ಅದ್ಭುತ ಉದಾಹರಣೆ ಹೊಲದಲ್ಲಿ ಕೆಸರಲ್ಲಿ ಸಿಲುಕಿಕೊಂಡಿದ್ದ ಟ್ರ್ಯಾಕ್ಟರ್ ಕತೆ. ಒಂದು ಸಂದರ್ಭದಲ್ಲಿ ಹೊಲದ ಕೆಸರಿನಲ್ಲಿ ಸಿಲುಕಿದ್ದ ಟ್ರ್ಯಾಕ್ಟರ್ ಅನ್ನ ಹೊರತೆಗೆಯಲು
ಹಲವಾರು ಜನರು ಸೇರಿ ಪ್ರಯತ್ನಿಸಿದ್ರೂ ಟ್ರ್ಯಾಕ್ಟರ್ ಹೊರಬರಲಿಲ್ಲ. ಆ ಸಮಯದಲ್ಲಿ ಟ್ರ್ಯಾಕ್ಟರ್ನ ಮುಂದೆ ಹನುಮಂತ ದೇವರ ಚಿಕ್ಕ ವಿಗ್ರಹ ಕಂಡುಬಂತು. ಜನರು ಅದನ್ನ ಗೌರವದಿಂದ ಪಕ್ಕಕ್ಕಿಟ್ಟ ಕೂಡಲೇ ಟ್ರ್ಯಾಕ್ಟರ್ ಸುಲಭವಾಗಿ ಕೆಸರಿನಿಂದ ಹೊರಬಂದಿತು. ಈ ಘಟನೆಯು ಸ್ಥಳೀಯರ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸಿತು. ದೈತ್ಯ ನಾಂದೂರ್ ಗ್ರಾಮದ ಅತ್ಯಂತ ಸುಂದರವಾದ ಅಂಶವೆಂದರೆ ಇಲ್ಲಿನ ಜನರ ನಡುವಿನ ಆಳವಾದ ಏಕತೆ. ಇಲ್ಲಿ ಯಾವುದೇ ಧರ್ಮ ಅಥವಾ ಜಾತಿಯ ಭೇದವಿಲ್ಲ. ಇಲ್ಲಿ ಎಲ್ಲಾ ಸಮುದಾಯದವರು ಎಲ್ಲರೂ ಒಟ್ಟಾಗಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಬದುಕ್ತಾರೆ. ನಿಂಬ ದೈತ್ಯ ಮಹಾರಾಜರ ವಾರ್ಷಿಕ ಜಾತ್ರೆಯು ಇದಕ್ಕೆ ಸಾಕ್ಷಿಯಾಗಿದೆ. ಗುಡಿ ಪಾಡುವ ಹಬ್ಬದಂದು ನಡೆಯುವ ಈ ಮಹಾಯಾತ್ರೆಯಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸುತ್ತಾರೆ. ಇಲ್ಲಿ ಎಲ್ಲರೂ ಒಂದೇ ದೇವರ ಆಶ್ರಮದಲ್ಲಿ ಶಾಂತಿಯುತವಾಗಿ ಬದುಕೋದನ್ನ ಇದು ಸೂಚಿಸುತ್ತದೆ. ಈ ಗ್ರಾಮದ ನಂಬಿಕೆಗಳು ಕೇವಲ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಬದಲಿಗೆ ಇಡೀ ಗ್ರಾಮದ ಜನರನ್ನ ಒಂದುಗೂಡಿಸುವ ಶಕ್ತಿಯನ್ನ ಹೊಂದಿದೆ. ಸ್ನೇಹಿತರೆ, ಈ ಗ್ರಾಮದಲ್ಲಿ ಒಂದು ವಿಶೇಷ ನಿಯಮವಿದೆ. ಇಲ್ಲಿ 2 ಮಹಡಿಗಳಿಗಿಂತ ಎತ್ತರದ ಮನೆಗಳನ್ನ ಕಟ್ಟಲು ಅವಕಾಶವಿಲ್ಲ. ಇದಕ್ಕೆ ಕಾರಣ ನಿಂಬದೈತ್ಯ ಮಹಾರಾಜರ ದೇವಾಲಯ 2 ಮಹಡಿಗಳನ್ನ ಹೊಂದಿದೆ. ದೇವಾಲಯಕ್ಕಿಂತ ಎತ್ತರವಾದ ಮನೆಯನ್ನ ಕಟ್ಟಬಾರದು. ದೇವರು 2 ಮಹಡಿಗಳಲ್ಲಿದ್ರೆ ನಾವು 1 ಅಥವಾ 2 ಮಾತ್ರ, ದೇವರಿಗಿಂತ ಮೇಲೆ ಹೋಗಬಾರದು ಅನ್ನೋದು ಇಲ್ಲಿನ ಜನರ ಅಚಲ ನಂಬಿಕೆ. ಈ ವಿನಯದ ಭಾವನೆ ಇಂದಿಗೂ ಊರಿನ ಕಟ್ಟಡ ಸಂಸ್ಕೃತಿಯಲ್ಲಿ ಜೀವಂತವಾಗಿದೆ. ದೈತ್ಯ ನಾಂದೂರ್ ಕೇವಲ ಪುರಾತನ ನಂಬಿಕೆಗಳನ್ನ ಹೊಂದಿರುವ ಗ್ರಾಮವಲ್ಲ, ಅದು ಮನುಷ್ಯರ ನಡುವಿನ ಏಕತೆ, ನಮ್ರತೆ ಹಾಗೂ ಸಹಬಾಳ್ವೆಯನ್ನ ಪ್ರತಿಬಿಂಬಿಸುವ ಒಂದು ವಿಸ್ಮಯಕಾರಿ ಸ್ಥಳ ಎಂದರೆ ತಪ್ಪಾಗಲಾರದು. ದೈತ್ಯ ನಾಂದೂರ್ ಗ್ರಾಮದ ಜನರ ನಂಬಿಕೆಗಳು ಕೇವಲ ಭಕ್ತಿಯ ಆಧಾರದ ಮೇಲೆ ನಿಂತಿಲ್ಲ, ಅವು ದೈನಂದಿನ ಜೀವನದ ಪ್ರತಿಯೊಂದು ಅಂಶದಲ್ಲೂ ಹಾಸುಹೊಕ್ಕಾಗಿವೆ. ನಮ್ಮ ದೇವರಾದ ನಿಂಬದೈತ್ಯ ಮಹಾರಾಜರ ಮೇಲಿನ ಶ್ರದ್ಧೆ ಎಷ್ಟು ಆಳವಾಗಿದೆ ಎಂದರೆ ಅವರು ವಿಜ್ಞಾನಕ್ಕೂ ಸವಾಲು ಹಾಕಲು ಸಿದ್ಧರಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಒಬ್ಬ ಹಿರಿಯರು ಹೇಳುವಂತೆ, ನಾನು ವಿಜ್ಞಾನದ ಆಧಾರದಿಂದಲೇ ಹೇಳುತ್ತಿದ್ದೇನೆ. ಇದು ಕೇವಲ ಹಾರಿಕೆಯ ಮಾತುಗಳಲ್ಲ. ಒಂದೇ ಒಂದು ಬಾರಿ ಮಾರುತಿ ಕಾರನ್ನ ನಮ್ಮ ಊರಿನಲ್ಲಿ ಯಶಸ್ವಿಯಾಗಿ ಓಡಿಸಿ ನೋಡಿ. ಅದು ಸಾಧ್ಯವಾದರೆ ನಾವೆಲ್ಲರೂ ಕಾರನ್ನ ಓಡಿಸಿದವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇವೆ. ಆದರೆ ಅದು ಎಂದಿಗೂ ಸಾಧ್ಯವಾಗಿಲ್ಲ ಹಾಗೂ ಎಂದಿಗೂ ಆಗೋದಿಲ್ಲ. ಅವರು ಸವಾಲು ಹಾಕುತ್ತಾ, ಯಾರಾದರೂ ಬಂದು ಮಾರುತಿ ಕಂಪನಿಯ ಸಂಪೂರ್ಣ ಹಕ್ಕುಗಳನ್ನ ನಮ್ಮ ಊರಿನ ಒಬ್ಬ ವ್ಯಕ್ತಿಗೆ ಉಚಿತವಾಗಿ ಕೊಟ್ಟರು, ನಾವು ಆ ಕಂಪನಿಯ ಮಾಲೀಕರಾಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲರೂ ನಿಂಬದೈತ್ಯನಿಗೆ ಶರಣಾದವರು. ಮಾರುತಿ ಎಂಬ ಹೆಸರೇ ಇಲ್ಲಿಗೆ ಬಾರದಂತದ್ದು. ಈ ಮಾತಿನಲ್ಲಿ ಅಡಗಿರುವ ದೃಢ ನಂಬಿಕೆ ನಂಬಲು ಅಸಾಧ್ಯವಾದದ್ದು. ಈ ಘಟನೆಗಳು ದೈತ್ಯ ನಾಂದೂರ್ನ ಜೀವನ ಶೈಲಿಯ ಒಂದು ಭಾಗವಾಗಿವೆ. ಇಲ್ಲಿಯ ಜನರು ತಮ್ಮ ಸಂಪ್ರದಾಯಗಳಿಗೆ ಹಾಗೂ ನಂಬಿಕೆಗಳಿಗೆ ಎಷ್ಟು ಪ್ರಾಮುಖ್ಯತೆ ನೀಡ್ತಾರೆ ಅನ್ನೋದಕ್ಕೆ ಇವು ಅತ್ಯುತ್ತಮ ಉದಾಹರಣೆಗಳು. ಸ್ನೇಹಿತರೆ, ಶತಮಾನಗಳಿಂದ ಬದಲಾಗದ ಈ ವಿಶಿಷ್ಟ ನಂಬಿಕೆಗಳು ಮಹಾರಾಷ್ಟ್ರದ ಅಹಿಲ್ಯಾನಗರ ಜಿಲ್ಲೆಯ ದೈತ್ಯ ನಾಂದೂರ್ ಗ್ರಾಮದ ವಿಶಿಷ್ಟತೆಯನ್ನ ಎತ್ತಿ ತೋರಿಸುತ್ತವೆ. ಇಲ್ಲಿನ ಜನ ಹನುಮಂತ ಅಥವಾ ಮಾರುತಿ ಅನ್ನುವ ಹೆಸರಿನಿಂದ ದೂರ ಉಳಿಯುತ್ತಾರೆ. ಈ ಊರಿನಲ್ಲಿ ಹುಟ್ಟಿದ ಮಗು ಜೀವನ ಪೂರ್ತಿ ಹನುಮಂತ ದೇವರಿಗೆ ನಮಸ್ಕಾರ ಅಥವಾ ಪೂಜೆ ಸಲ್ಲಿಸೋದಿಲ್ಲ. ಇದು ಅವರ ಸಂಪ್ರದಾಯದ ಒಂದು ಭಾಗವಾಗಿದೆ. ಭಾರತದ ಅನೇಕ ಊರುಗಳು ತಮ್ಮದೇ ಆದ ವಿಚಿತ್ರ ನಂಬಿಕೆ ಹಾಗೂ ಪೌರಾಣಿಕ ಕಥೆಗಳನ್ನ ಹೊಂದಿವೆ. ಆದರೆ ಅವುಗಳಲ್ಲಿ ದೈತ್ಯ ನಾಂದೂರ್ ಅತ್ಯಂತ ಅನನ್ಯ ಹಾಗೂ ರೋಚಕವಾದ ಸ್ಥಳ. ದೈತ್ಯ ನಾಂದೂರ್ ಗ್ರಾಮದ ಕಥೆಯು ನಂಬಿಕೆಗೆ ಸವಾಲು ಹಾಕುವಂತಿದೆ. ಆದರೆ ಸತ್ಯವೇನೆಂದರೆ ನಮ್ಮ ಭಾರತದಲ್ಲಿ ಇಂತಹ ಸಾವಿರಾರು ವಿಶಿಷ್ಟ ಕಥೆಗಳು, ಸಂಪ್ರದಾಯಗಳು ಹಾಗೂ ನಂಬಿಕೆಗಳು ಅಸ್ತಿತ್ವದಲ್ಲಿದೆ. ಅವು ಕೇವಲ ಕಲ್ಪನೆಗಳಲ್ಲ, ಬದಲಿಗೆ ಶತಮಾನಗಳಿಂದ ಜೀವಂತವಾಗಿರುವ ನೈಜ ಘಟನೆಗಳಾಗಿವೆ. ಇಂತಹ ಕಥೆಗಳು ನಮಗೆ ಭಾರತದ ಸಂಸ್ಕೃತಿಯ ವೈವಿಧ್ಯತೆ ಹಾಗೂ ಆಳವನ್ನ ತೋರಿಸುತ್ತವೆ. ಇದು ಕೇವಲ ಒಂದು ಸ್ಥಳೀಯ ನಂಬಿಕೆಯಲ್ಲ, ಬದಲಾಗಿ ಇತಿಹಾಸ, ಭಕ್ತಿ ಹಾಗೂ ಪರಂಪರೆಗಳು ಹೇಗೆ ಒಂದು ಸಮುದಾಯದ ಬದುಕನ್ನ ರೂಪಿಸುತ್ತವೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.